ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಇವತ್ತಿನ ಒಂದು ತರಗತಿ ಏನಪ್ಪ ಅಂದ್ರೆ, ಭಾರತದ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಇವತ್ತಿನ ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾವೆ. ಅಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆ ಮಾಡ್ತೀವಿ. ಈ ಒಂದು ತರಗತಿಯೊಳಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಏನನ್ನೋದನ್ನು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಏನು ಭಾರತದಲ್ಲಿ ತಮ್ಮ ಒಂದು ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರೆ, ಒಂದು ಅಧಿಕಾರದ ಒಂದು ವಿಸ್ತರಣೆ ಮಾಡುವಂಥ ಉದ್ದೇಶದಿಂದ ಏನು ಮಾಡ್ತಾ ಹೋಗ್ತಾರೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ತರ್ತಾ ಹೋಗ್ತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳನ್ನು ಜಾರಿ ತರ್ತಾ ಹೋಗ್ತಾರೆ. ಈ ಒಂದು ನೀತಿಗಳಿಂದ ಹಲವು ಸಂಸ್ಥಾನಗಳು ಏನಾಗ್ತಾವಪ್ಪ ಅಂದ್ರೆ ಬ್ರಿಟಿಷರ ಒಂದು ವಶ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಇದರಿಂದ ಏನಾಗ್ತಾರೆ, ಭಾರತೀಯರು ಅಸಮಾಧಾನಕ್ಕೆ ಕೊಡ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಯಿಂದ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಏನು ಮಾಡ್ತಾ ಹೋಗ್ತಾರೆ, ಸಾಕಷ್ಟು ರಾಜ್ಯ ಸಂಸ್ಥಾನಗಳು ಏನು ಮಾಡ್ತಾ ಹೋಗ್ತಾರೆ, ಬ್ರಿಟಿಷರ ಒಂದು ವಶವಾಗ್ತಾ ಹೋಗ್ತವೆ. ಇದರಿಂದ ಭಾರತೀಯರಲ್ಲಿ ಏನಾಗ್ತೈತಿ, ಆ ಬ್ರಿಟಿಷರ ವಿರುದ್ಧ ಅಸಮಾಧಾನ ಉಂಟಾಗ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ಅಸಮಾಧಾನವು ಯಾವಾಗ ಒಂದು ಸ್ಫೋಟಗೊಳ್ತೈತಪ್ಪ ಅಂದ್ರೆ 1857 ಮಹಾಪ್ರತಿಭಟನೆಯ ರೂಪದಲ್ಲಿ ಏನಾಗ್ತೈತಿ, ಸ್ಫೋಟಗೊಳ್ತಾ ಹೋಗ್ತೈತಿ. ಹೀಗಾಗಿ ಈ ಒಂದು 1857 ಏನು ಒಂದು ಸಿಪಾಯಿ ಏನು ಹೋರಾಟ ಸ್ಫೋಟಗೊಳ್ತಾ ಹೋಗ್ತತ್ತಲ್ಲ, ಭಾರತೀಯ ಇತಿಹಾಸಕಾರಿ ಏನು ಮಾಡ್ತಾ ಹೋಗ್ತಾರೆ, ಈ ಒಂದು ಹೋರಾಟವನ್ನು ಅಥವಾ ಈ ಒಂದು ಸ್ಫೋಟವನ್ನು ಏನಂತ ಕರೀತಾರಪ್ಪ ಅಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತಾ ಹೋಗ್ತಾರೆ. ಯಾರು? ಭಾರತೀಯ ಇತಿಹಾಸಕಾರರು. ಆದರೆ ಇಂಗ್ಲೀಷ್ ಇತಿಹಾಸಕಾರಿ ಏನಂತ ಕರೀತಾರೆ, ಇದೊಂದು ಸಿಪಾಯಿ ದಂಗೆ ಅಂತಂದು ಕರಿತಾ ಹೋಗ್ತಾರೆ. ಈ 1857 ಒಂದು ದಂಗೆಯನ್ನು ಭಾರತೀಯ ಇತಿಹಾಸಕಾರರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದಪ್ಪ ಅಂದ್ರೆ, ಇಂಗ್ಲೀಷ್ ಇತಿಹಾಸಕಾರಿ ಏನು ಮಾಡ್ತಾ ಹೋಗ್ತಾರೆ, ಇದೊಂದು ಸಿಪಾಯಿ ದಂಗೆ ಅಂತಂದು ಕರಿತಾ ಹೋಗ್ತಾರೆ. ಜೊತೆಗೆ ಹಾಗಾದ್ರೆ ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಏನೆಲ್ಲ ಕಾರಣಗಳು ಇರೋದಂತ ನೋಡೋದಾದ್ರೆ ಒಂದೊಂದಾಗಿ ಏನು ಮಾಡ್ತಾವನ ಚರ್ಚೆಯನ್ನು ಮಾಡ್ತಾವೆ. ಮೊದಲನೇದಾಗಿ ರಾಜಕೀಯ ಕಾರಣಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾವೆ. ಏನು ಈ ರಾಜಕೀಯ ಕಾರಣಗಳು ಈ ಒಂದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಯಾಕೆ ಇದು ಒಂದು ಮುಖ್ಯ ಆಗ್ತದೆ ಅನ್ನೋದನ್ನು ನೋಡೋದಾದ್ರೆ, ಏನು ಬ್ರಿಟಿಷರು ಜಾರಿಗೆ ತಂದಂಥ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಏನಾಗ್ತೈತೆ ಅಂದ್ರೆ ಹಲವು ದೇಶೀಯ ಸಂಸ್ಥಾನಗಳು ಏನಾಗ್ತಾವಪ್ಪ ಅಂದ್ರೆ ತಮ್ಮ ಒಂದು ಅಸ್ತಿತ್ವವನ್ನು ಏನು ಮಾಡ್ತಾ ಹೋಗ್ತಾವೆ, ಕಳ್ಕೊಳ್ತಾ ಹೋಗ್ತವೆ. ಯಾಕಪ್ಪ ಅಂದ್ರೆ ಈ ಒಂದು ಯಾರು ನಮ್ಮ ಒಂದು ಭಾರತೀಯ ಪರಂಪರೆಯಲ್ಲಿ ಏನಾಗ್ತೈತಪ್ಪ ಅಂದರೆ ಹಿರಿಯ ಮಗ ಇರ್ತಾನೆ. ಅವ ಯಾರು? ಈ ಒಂದು ರಾಜ ಇರ್ತಾನೆ. ಅವನಿಗೆ ಹಿರಿಯ ಮಗ ಏನಾಗ್ತಾನೆ, ಇವನು ಒಂದು ವೇಳೆ ಮರಣ ಹೊಂದಿದಪ್ಪ ಅಂದ್ರೆ, ಇವನು ಒಂದು ವೇಳೆ ಯುದ್ಧದಲ್ಲಿ ವೀರ ಮರಣ ಹೊಂದಿದಪ್ಪ ಅಂದ್ರೆ ಅವನು ಒಂದು ರಾಜ ಪಟ್ಟಾಭಿಷೇಕ ಯಾರಾಗ್ತದೆ, ತನ್ನ ಒಂದು ಹಿರಿಯ ಮಗನಿಗೆ ಪಟ್ಟಾಭಿಷೇಕ ಆಗ್ತದೆ. ಆದರೆ ಇವರು ಏನು ಅನೇಕ ರಾಜರುಗಳು ಏನಾಗ್ತಾರೆ, ಯುದ್ಧದಲ್ಲಿ ಮರಣವನ್ನು ಹೊಂದೋದ್ರಿಂದ ಅವರಿಗೆ ಮಕ್ಕಳು ಇರೋದಿಲ್ಲ, ಜೊತೆಗೆ ಒಂದು ಇನ್ನಿತರ ಕಾರಣಗಳಂತ ಇರೋದಿಲ್ಲ. ಹಾಗಾಗಿ ಏನು ಮಾಡ್ತಾ ಹೋಗ್ತಾರೆ, ಒಂದು ದತ್ತು ಪುತ್ರರನ್ನು ಏನು ಮಾಡ್ತಾ ಹೋಗ್ತಾರೆ, ಪಡ್ಕೊಳ್ತಾ ಹೋಗ್ತಾರೆ. ಇದನ್ನು ನೋಡಿ ಏನು ಮಾಡ್ತಾ ಹೋಗ್ತಾರೆ, ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದು ಒಂದು ಕಾನೂನನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಇದರಿಂದ ಹಲವು ಏನು ದೇಶೀಯ ಸಂಸ್ಥಾನಗಳು ಏನಾಗ್ತಾವಪ್ಪ ಅಂದ್ರೆ ತಮ್ಮ ಒಂದು ಅಸ್ತಿತ್ವ ಏನಿರ್ತತ್ತಲ್ಲ ಅದೆಲ್ಲ ಕಳ್ಕೊಳ್ತವೆ. ಈ ಒಂದು ನೀತಿಯಿಂದ ಯಾವ ಒಂದು ಸಂಸ್ಥಾನಗಳು ಏನಾಗ್ತಾವಪ್ಪ ಅಂದ್ರೆ ವಶ ಹೋಗ್ತಾವಪ್ಪ ಅಂದ್ರೆ, ಒಂದನೇದು ಸತಾರ ವಶವಾಗ್ತೈತಿ, ಎರಡನೇದು ಝಾನ್ಸಿ, ಮೊನ್ನೇದು ಉದಯಪುರ, ಇನ್ನಿತರ ಒಂದು ಪ್ರದೇಶಗಳು ಏನಾಗ್ತಾವಪ್ಪ ಅಂದ್ರೆ ಈ ಒಂದು ನೀತಿಯಿಂದಾಗಿ ಆ ಒಂದು ಬ್ರಿಟಿಷರ ವಶ ಆಗೋದನ್ನು ಕಾಣ್ತವೆ. ಯಾವುದು? ಸತಾರ, ಝಾನ್ಸಿ ಮತ್ತು ಉದಯಪುರದಲ್ಲಿ ಈ ಒಂದು ಸಂಸ್ಥಾನಗಳು ಬ್ರಿಟಿಷರ ವಶ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಡಾಲ್ಹೌಸಿಯು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಈ ತಂಜಾವೂರು ಮತ್ತು ಕರ್ನಾಟಕ ನವಾಬರಿಗಿದ್ದಂಥ ರಾಜ ಪದವಿಗಳನ್ನು ಏನು ಮಾಡ್ತಾ ಹೋಗ್ತಾನೆ, ರದ್ದುಪಡಿಸ್ತಾ ಹೋಗ್ತಾನೆ. ಯಾರು? ಡಾಲ್ಹೌಸಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಈ ತಂಜಾವೂರು ಜೊತೆಗೆ ಕರ್ನಾಟಕ ಎಲ್ಲಿ ಬರ್ತೈತಿ, ತಮಿಳುನಾಡಿನ ಪೂರ್ವ ತಮಿಳುನಾಡಿನ ಕರ್ನಾಟಕ ಪ್ರದೇಶದ ಪೂರ್ವ ನಾಡನ್ನು ಅರಕಾಟ್ ಅಂತ ಕರಿತಾ ಹೋಗ್ತಾರೆ. ಇದನ್ನೇನಪ್ಪ ಅಂದ್ರೆ ತಾಂಜಾವೂರು ಮತ್ತು ಕರ್ನಾಟಕದ ನವಾಬರಿಗಿದ್ದಂಥ ಪದವಿಗಳನ್ನು ಏನು ಮಾಡ್ತಾ ಹೋಗ್ತಾನೆ, ಡಾಲ್ಹೌಸಿ ರದ್ದುಪಡಿಸ್ತಾ ಹೋಗ್ತಾನೆ. ಜೊತೆಗೆ ಮೊಘಲ ಚಕ್ರವರ್ತಿ ಜೊತೆಗೆ ಔಧನ ನವಾಬ ಮೊದಲಾದ ರಾಜರುಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಇಂಗ್ಲೀಷರು ಅಧಿಕಾರದಿಂದ ಜೊತೆಗೊಳಿಸ್ತಾ ಹೋಗ್ತಾರೆ. ಅಂದರೆ ಅಧಿಕಾರದಿಂದ ಕೆಳಗಿಳಿಸ್ತಾ ಹೋಗ್ತಾರೆ. ಯಾರು? ಮೊಘಲ್ ಚಕ್ರವರ್ತಿಯನ್ನು, ಔಧನ ನವಾಬನನ್ನು ಏನು ಮಾಡ್ತಾ ಹೋಗ್ತಾರೆ, ಅಧಿಕಾರದಿಂದ ಪದಚ್ಯುತಗೊಳಿಸ್ತಾ ಹೋಗ್ತಾರೆ. ಇದರ ಒಂದು ಪರಿಣಾಮವಾಗಿ ಏನಾಗ್ತೈತಪ್ಪ ಅಂದ್ರೆ ಇವರನ್ನೇ
ಅವಲಂಬಿಸಿದಂಥ ಯಾರು ಈ ಒಂದು ಮೊಘಲರಾಗಿರ್ಬೋದು, ತಾಂಜಾವೂರು ಮತ್ತು ಜೈಪುರ್, ಝಾನ್ಸಿ, ಉದಯಪುರ ಈ ಒಂದು ಸಂಸ್ಥಾನಗಳ ಒಂದು ಅವಲಂಬಿಸಿದಂಥ ಲಕ್ಷಾಂತರ ಸೈನಿಕರು ಏನಾಗ್ತಾರಪ್ಪ ಅಂದ್ರೆ ನಿರುದ್ಯೋಗಿಗಳಾಗ್ತಾರೆ. ಯಾಕಪ್ಪ ಈ ನಿರುದ್ಯೋಗಿಗಳು ಆಗ್ತಾರಪ್ಪ ಅಂದ್ರೆ ಒಂದೇದು ರಾಜ ಇರ್ತಾನೆ, ಇವ ರಾಜ್ಯ ಇರ್ತಾನಂತಪ್ಪ ಅವನದೇ ಆದಂಥ ಸೈನಿಕ ವ್ಯವಸ್ಥೆ ಇರ್ತೈತಿ, ಸೈನ್ಯ ವ್ಯವಸ್ಥೆ ಅರ್ಥ ಹೋಗ್ತೈತಿ. ಇವನನ್ನೇ ಅಧಿಕಾರದಿಂದ ಕೆಳಗಿಳಿಸಿ ಇವನ ಒಂದು ಆ ಸಂಸ್ಥಾನವನ್ನು ವಶಪಡಿಸಿಕೊಂಡಪ್ಪ ಅಂದ್ರೆ ಇಲ್ಲಿರುವಂಥ ಸೈನಿಕರಿಗೆ ಏನಾಗ್ತೈತಪ್ಪ ಅಂದ್ರೆ ತಮ್ಮ ಕೆಲಸದಿಂದ ಏನಾಗ್ತಾ ಹೋಗ್ತೈತಿ, ಕೆಲಸದಿಂದ ತೆಗೆದು ಹೋಗ್ತಾ ಇರ್ತಾರೆ. ಹಾಗಾಗಿ ಇವರು ಏನಾಗ್ತಾ ಹೋಗ್ತಾರೆ, ನಿರುದ್ಯೋಗಿಗಳಾಗ್ತಾ ಹೋಗ್ತಾರೆ. ಇದರಿಂದ ಏನಾಗ್ತಾರಪ್ಪ ಅಂದ್ರೆ ಲಕ್ಷಾಂತರ ಸೈನಿಕರು ಏನಾಗ್ತಾ ಹೋಗ್ತಾರೆ, ನಿರುದ್ಯೋಗಿಗಳಾಗ್ತಾ ಹೋಗ್ತಾರೆ. ಇದು ಒಂದು ರೀತಿಯ ಬ್ರಿಟಿಷ್ ವಿರುದ್ಧದ ಒಂದು 1857 ಒಂದು ಪ್ರತಿಭಟನೆಗೆ ಏನಾಗ್ತೈತಪ್ಪ ಅಂದ್ರೆ ಪ್ರೇರಣೆ ಆಗ್ತಾ ಹೋಗ್ತೈತಿ. ಯಾವುದು ಈ ಒಂದು ರಾಜಕೀಯ ಕಾರಣಗಳು. ಇಲ್ಲಿ ಮುಖ್ಯವಾಗಿ ಈ ಒಂದು ಅಂಶವನ್ನು ನೋಡ್ತಾ ಹೋಗೋಣ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಯಾರು ಜಾರಿಗೆ ತರ್ತಾರಪ್ಪ ಅಂದ್ರೆ ಲಾರ್ಡ್ ಡಾಲ್ಹೌಸಿ ಜಾರಿಗೆ ತರ್ತಾ ಹೋಗ್ತಾನೆ. ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಏನು ಹೇಳ್ತದಪ್ಪ ಅಂದ್ರೆ ಯಾವುದೇ ಒಂದು ದೇಶೀಯ ಸಂಸ್ಥಾನದ ರಾಜನು ತನಗೆ ಮಕ್ಕಳಿಲ್ಲದಿದ್ದರೆ ರಾಜ್ಯವನ್ನು ದತ್ತು ಮಕ್ಕಳಿಗೆ ನೀಡುವಂತಿರಲಿಲ್ಲ ಅಂತಂದು ಹೇಳ್ತಾ ಹೋಗ್ತೈತಿ. ಯಾವುದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಏನು ಹೇಳ್ತದಪ್ಪ ಅಂದ್ರೆ ಯಾವುದೇ ಒಂದು ದೇಶೀಯ ಸಂಸ್ಥಾನದ ರಾಜನು ತನಗೆ ಮಕ್ಕಳಿಲ್ಲದಿದ್ದರೆ ರಾಜ್ಯವನ್ನು ಏನು ಮಾಡೋಂಗಿಲ್ಲ, ದತ್ತು ಮಕ್ಕಳಿಗೆ ನೀಡುವಂತಿರಲಿಲ್ಲ. ಇದರಿಂದಾಗಿ ಸಂಸ್ಥಾನವು ಏನಾಗ್ತದಪ್ಪ ಅಂದ್ರೆ ಸಹಜವಾಗಿ ಇಂಗ್ಲೀಷರ ಆಳ್ವಿಕೆಗೆ ಒಳಪಡ್ತಿತ್ತು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಮತ್ತೆ ಮುಂದುವರೆದು ನೋಡ್ತಾವನ ರಾಜಕೀಯ ಕಾರಣಗಳ ಬಗ್ಗೆ ತಿಳ್ಕೊತೀವಿ. ಈಗ ಎರಡನೇದು ಆರ್ಥಿಕ ಕಾರಣಗಳ ಬಗ್ಗೆ ನೋಡ್ತಾ ಹೋಗೋಣ. ಏನು ಆರ್ಥಿಕ ಕಾರಣಗಳು ಯಾವ ರೀತಿ ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳಾಗ್ತದೆ ನಾನು ನೋಡಿದ್ರೆ, ಒಂದೇದು ಇಂಗ್ಲೆಂಡಿನಲ್ಲಿ ಆದಂಥ ಈ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಆ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಏನಾಗ್ತಾವಪ್ಪ ಅಂದ್ರೆ ಕ್ಷೀಣಿಸ್ತಾವೆ, ಅಂದ್ರೆ ನಶಿಸಿ ಹೋಗ್ತಾವೆ. ಯಾಕಪ್ಪ ಅಂದ್ರೆ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿಯ ಒಂದು ಪರಿಣಾಮದಿಂದ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಏನಾಗ್ತಾವಪ್ಪ ಅಂದ್ರೆ ಕ್ಷೀಣಿಸ್ತಾ ಹೋಗ್ತಾವೆ. ಯಾಕಪ್ಪ ಅಂದರೆ ಇಂಗ್ಲೆಂಡ್ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರ ಆಗಿತ್ತು. ಯಾಕಪ್ಪ ಅಂದ್ರೆ ಭಾರತದಲ್ಲಿದ್ದಂಥ ಈ ಕರಕುಶಲಕಾರರು ನಿರುದ್ಯೋಗಿಗಳಾಗ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ ವಿಶೇಷವಾಗಿ ನಮ್ಮ ಒಂದು ಭಾರತ ದೇಶದಲ್ಲಿ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿವಂತ ಹೋಗ್ತವೆ. ಯಾಕಪ್ಪ ಅಂದ್ರೆ ನೇಕಾರಿಕೆ ವೃತ್ತಿ ಅಂತ ಇತ್ತು. ಯಾಕಪ್ಪ ಅಂದ್ರೆ ಈ ಒಂದು ಕೈಗಾರಿಕಾ ಕ್ರಾಂತಿಯಿಂದ ಆ ಪರಿಣಾಮದಿಂದ ಏನು ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಏನಿತ್ತಲ್ಲಪ್ಪ ಅಂತ ಉದಾಹರಣೆಗೆ ಈ ಒಂದು ನೇಕಾರಿಕೆ ಒಂದು ವೃತ್ತಿ ಏನಿತ್ತಲ್ಲ, ಆ ಒಂದು ಇಂಗ್ಲೆಂಡಿನಲ್ಲಿ ಆ ಸಿದ್ಧ ಉಡುಪುಗಳು ತಯಾರಾಗ್ತಾ ಹೋದವು. ಈ ಸಿದ್ಧ ಉಡುಪುಗಳು ಭಾರತದಲ್ಲಿ ಏನಾದಪ್ಪ ಅಂದ್ರೆ ತಮ್ಮ ಒಂದು ಭಾರತದ ವಿರುದ್ಧ ಏನಾದಪ್ಪ ಪೈಪೋಟಿ ಕೊಡೋಕ್ಕೆ ಆರಂಭವಾದ್ರು. ಈ ಆರಂಭದಿಂದ ಏನಾಗ್ತದಪ್ಪ ಅಂದ್ರೆ ಭಾರತದಲ್ಲಿದ್ದಂಥ ಈ ಕರಕುಶಲಕಾರರು ಏನಾಗ್ತಾ ಹೋಗ್ತಾರೆ, ನಿರುದ್ಯೋಗಿಗಳಾಗ್ತಾ ಹೋಗ್ತಾರೆ. ವಿಶೇಷವಾಗಿ ಈ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿ ಅನ್ನುವಂಥ, ಯಾಕಪ್ಪ ಅಂದ್ರೆ ಆ ಒಂದು ಇಂಗ್ಲೆಂಡಿನಲ್ಲಿ ತಯಾರಿಸಿದಂಥ ಉಡುಪಿಗಳಿಗೆ ಭಾರತದಲ್ಲಿ ಏನಾಗ್ತಾ ಹೋದು ಆದ್ಯತೆ ಪಡ್ತಾ ಹೋದು. ಯಾಕಪ್ಪ ಅಂದ್ರೆ ಅಗ್ಗದ ಥರದಲ್ಲಿ ಏನಾಗ್ತಾ ಹೋದು ಅವ್ರು ಕೊಡ್ತಾ ಹೋದ್ರು. ಆದರೆ ಈ ಒಂದು ನಮ್ಮ ಒಂದು ಭಾರತದಲ್ಲಿ ಅಂತ ಏನು ಬಟ್ಟೆಗಳ ಒಂದು ಏನದು ನೇಕಾರಿಕೆ ಮಾಡಿದಂಥ ಬಟ್ಟೆಗಳು ಆ ಒಂದು ಸ್ಪರ್ಧೆಗಳಿಗೆ ಆ ಒಂದು ಎದುರು ಸ್ಪರ್ಧೆ ಕೊಡೋಕ್ಕಾಗಲಿದೆ ಏನಾದವಪ್ಪ ಅಂದ್ರೆ ನಶಿಸಿ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಆ ಒಂದು ಉಣ್ಣೆ ಬಟ್ಟೆ ಕೈಗಾರಿಕೆಯನ್ನು ಏನು ನಂಬಿದಂಥ ನೇಕಾರಿಕೆ ವೃತ್ತಿಯವರು ಏನಾಗ್ತಾರಪ್ಪ ಅಂದ್ರೆ ಉದ್ಯೋಗವನ್ನು ಕಳ್ಕೊತಾ ಹೋಗ್ತಾರೆ. ಜೊತೆಗೆ ಗೃಹ ಕೈಗಾರಿಕೆಗಳು ಇದೇ ಬಗೆಯ ಒಂದು ತೀವ್ರ ಆರ್ಥಿಕ ನಷ್ಟವನ್ನು ಅನುಭವಿಸ್ತಾ ಶಿಥಿಲಗೊಳ್ತಾ ಹೋಗ್ತಾವೆ. ಅಂದ್ರೆ ಏನು ಈ ಗೃಹ ಕೈಗಾರಿಕೆಗಳು ಅಂತ ಕರಿತಾವೆ, ಗುಡಿ ಕೈಗಾರಿಕೆಗಳು ಅಥವಾ ಗೃಹ ಕೈಗಾರಿಕೆಗಳು ಈ ಒಂದು ತೀವ್ರ ಆರ್ಥಿಕ ನಷ್ಟವನ್ನು ಅನುಭವಿಸಿ ಏನಾಗ್ತಾವಪ್ಪ ಅಂದ್ರೆ ಶಿಥಿಲಗೊಳ್ತಾವ, ಒಂದೊಂದೇ ಏನಾದವಪ್ಪ ಅಂದ್ರೆ ನಶಿಸಿ ಹೋಗೋಕೆ ಪ್ರಾರಂಭವಾದ. ಅಂದ್ರೆ ಭಾರತದ ಒಂದು ವಸ್ತುಗಳನ್ನು ಇಂಗ್ಲೆಂಡಿನಲ್ಲಿ ಮಾರಲು ಇಂಗ್ಲೀಷರು ಏನು ಮಾಡ್ತಾ ಹೋದ್ರಪ್ಪ ಅಂದ್ರೆ ದುಬಾರಿ ಸುಂಕವನ್ನು ಏರ್ತಾ ಇದ್ರು. ನೋಡ್ರಿ, ಭಾರತದ ಒಂದು ವಸ್ತುಗಳನ್ನು ಇಂಗ್ಲೆಂಡಿನಲ್ಲಿ ಮಾರಕ್ಕೆ ಏನು ಮಾಡ್ತಿದ್ದಪ್ಪ ಅಂದ್ರೆ ದುಬಾರಿಯ ಶುಲ್ಕವನ್ನು ವಿಧಿಸ್ತಾ ಇದ್ರು ಯಾರು, ಬ್ರಿಟಿಷರು. ಜೊತೆಗೆ ಈ ಜಮೀನ್ದಾರಿ ಪದ್ಧತಿಯಿಂದಾಗಿ ಈ ಸರ್ಕಾರ ಮತ್ತು ರೈತನ ಮಧ್ಯವರ್ತಿ ಅಂತ ಈ ಜಮೀನ್ದಾರನ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಕೃಷಿಕರನ್ನು ಶೋಷಣೆ ಮಾಡ್ತಾ ಇದ್ದ. ನಾವು ಹಿಂದೆ ಚರ್ಚೆ ಮಾಡ್ತಾ ಹೋದ್ವಿ, ಯಾವುದು ಕಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ,
ಮಹಾಲ್ವಾರಿ ಪದ್ಧತಿ, ಯಾವುದು ಕಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಾಲ್ವಾರಿ ಪದ್ಧತಿಯನ್ನು ನೋಡ್ತಾ ಹೋಗ್ತೀವಿ. ಇದನ್ನು ಯಾರು ತರ್ತಾರೆ? ಲಾರ್ಡ್ ಕಾರ್ನ್ವಾಲಿಸ್. ರೈತವಾರಿ ಪದ್ಧತಿ ಯಾರು ತರ್ತಾರೆ? ಮಹಾಲ್ವಾರಿ ಯಾರು ಪದ್ಧತಿ ಯಾರು ತರ್ತಾರೆ ಅನ್ನೋದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾ ಹೋಗ್ರಿ. ಅಂದರೆ ಈ ಒಂದು ಪದ್ಧತಿಗಳನ್ನು ತಂದಂಥ ಸಂದರ್ಭದಲ್ಲಿ ಈ ರೈತರ ನಡುವೆ ಮತ್ತು ಸರ್ಕಾರದ ನಡುವೆ ಒಂದು ಪಂಥ ಉಟ್ಕೊಳ್ತೈತಿ. ಯಾವುದು? ಜಮೀನ್ದಾರಿ ಪದ್ಧತಿ ಅಥವಾ ಜಮೀನ್ದಾರು ಉಟ್ಕೊಳ್ತಾ ಹೋಗ್ತಾರೆ. ಇವ್ರು ಏನು ಮಾಡ್ತಾ ಹೋಗ್ತಾರೆ? ನಿಗದಿತವಾದಂಥ ಈ ಕಂದಾಯವನ್ನು ಕಟ್ಟುವಂಥ ಸಲುವಾಗಿ ರೈತರ ಮೇಲೆ ಏನು ಮಾಡ್ತಾ ಇತ್ತಪ್ಪ, ನಿರಂತರವಾಗಿ ಶೋಷಣೆಯನ್ನು ಮಾಡ್ತಾಯಿದ್ರು. ಜೊತೆಗೆ ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದಂಥ ಹಕ್ಕುಗಳನ್ನು ಏನು ಮಾಡ್ತಾ ಹೋಗ್ತಾರೆ? ಹಿಂಪಡಿತಾ ಇದ್ರು. ಜೊತೆಗೆ ಇನಾಮ್ ಆಯೋಗ ನೇಮಿಸಿ ಇನಾಮ್ ಭೂಮಿಯನ್ನು ವಾಪಸ್ ಪಡ್ತಾ ಹೋದರು. ಏನು ಇನಾಮ್ ಭೂಮಿ ಅಂದರೆ ಅದು ಒಂದು ರೀತಿಯ ಉಡುಗೊರೆ ಭೂಮಿ ಅಥವಾ ದಾನ ಒಂದು ರೀತಿಯ ಕೊಡ್ತಾಯಿದ್ರು. ಈ ಇನಾಮ್ ಭೂಮಿಯನ್ನು ರಾಜರ ಅವಧಿಯೊಳಗೆ ಏನು ಮಾಡ್ತಾಯಿದ್ರು? ಇನಾಮ್ ಭೂಮಿಯನ್ನು ಕೊಡ್ತಾಯಿದ್ರು. ಈ ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರೆ? ಇನಾಮ್ ಆಯೋಗ ಅಂತ ನೇಮಕ ಮಾಡಿ ಆ ಇನಾಮ್ ಭೂಮಿಯನ್ನು ಏನು ಮಾಡ್ತಾ ಹೋಗ್ತಾರೆ? ವಾಪಸ್ಸನ್ನು ಪಡ್ತಾ ಹೋಗ್ತಾರೆ. ಇದರಿಂದ ಮತ್ತಷ್ಟು ಕೃಷಿಕರು ಏನಾಗ್ತಾ ಹೋಗ್ತಾರೆ? ತೀವ್ರವಾದಂಥ ಅವಮಾನ ಎದುರಿಸ್ತಾ ಹೋಗ್ತಾರೆ, ಆರ್ಥಿಕ ಸಂಕಷ್ಟವನ್ನು ಅನುಭವಿಸ್ತಾ ಹೋಗ್ತಾರೆ. ಇದು ಒಂದು ರೀತಿಯ ಕೂಡ ಏನಪ್ಪ ಅಂದ್ರೆ ರೈತರಿಗೆ ಒಂದು ಮಹಾನ್ ಪ್ರತಿಭಟನೆಗೆ ಕಾರಣ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಒಂದನೇದು ಆ ಇಂಗ್ಲೆಂಡಿನಲ್ಲಿ ಏನಾದಂಥ ಕೈಗಾರಿಕಾ ಕ್ರಾಂತಿಯಿಂದ ನಮ್ಮ ದೇಶದ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಏನಾಗ್ತಾವಪ್ಪ ಅಂದ್ರೆ ಕ್ಷೀಣಿಸ್ತಾ ಹೋಗ್ತಾವೆ. ಜೊತೆಗೆ ಭಾರತದಲ್ಲಿದ್ದಂಥ ಕರಕುಶಲಕಾರಿ ಏನಾಗ್ತಾ ಹೋಗ್ತಾರೆ? ನಿರುದ್ಯೋಗಿಗಳೇ ಆಗ್ತಾ ಹೋಗ್ತಾರೆ. ನೇಕಾರಿಕೆ ವೃತ್ತಿ ಅನ್ನೋದು ಉದ್ಯೋಗವನ್ನು ಕಳ್ಕೊಳ್ತಾ ಹೋಗ್ತೈತಿ. ಜೊತೆಗೆ ಗೃಹ ಕೈಗಾರಿಕೆಗಳಿಗೆ ಏನಕ್ಕಪ್ಪ ಅಂದ್ರೆ ತೀವ್ರ ಆರ್ಥಿಕ ನಷ್ಟ ಅನುಭವಿಸಿ ಶಿಥಿಲಗೊಳ್ತಾ ಹೋಗ್ತವೆ. ಜೊತೆಗೆ ಭಾರತದಲ್ಲಿದ್ದಂಥ ವಸ್ತುಗಳನ್ನು ಇಂಗ್ಲೆಂಡಿನಲ್ಲಿ ಮಾರಲು ಇಂಗ್ಲೀಷರು ಏನು ಮಾಡ್ತಾ ಹೋಗ್ತಾರೆ? ದುಬಾರಿ ಸುಂಕವನ್ನು ಏನು ಮಾಡ್ತಾ ಹೋಗ್ತಾರೆ? ಏರ್ತಾ ಹೋಗ್ತದೆ. ಜೊತೆಗೆ ಸರ್ಕಾರ ಮತ್ತು ರೈತನ ನಡುವೆ ಈ ಮಧ್ಯವರ್ತಿಯಾಗಿ ಜಮೀನ್ದಾರಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಕೃಷಿಕರನ್ನು ನಿರಂತರವಾಗಿ ಶೋಷಣೆಯನ್ನು ಮಾಡ್ತಾಯಿದ್ರು. ಜೊತೆಗೆ ಇನಾಮ್ ಆಯೋಗ ಅಂತ ನೇಮಿಸಿ ಆ ಇನಾಮ್ ಭೂಮಿಯನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ವಾಪಸ್ಸನ್ನು ಪಡ್ತಾ ಹೋಗ್ತಾರೆ. ಇದು ಒಂದು ರೀತಿಯ ಆರ್ಥಿಕ ಕಾರಣ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ, ಸೈನಿಕ ಕಾರಣಗಳ ಬಗ್ಗೆ ನೋಡ್ತಾ ಹೋಗೋಣ. ಆಡಳಿತಾತ್ಮಕ ಕಾರಣಗಳ ಬಗ್ಗೆ ನೋಡ್ತಾ ಹೋಗೋಣ. ಒಂದನೇದು, ಈ ಇಂಗ್ಲೀಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಈ ಒಂದು ಇಂಗ್ಲೀಷರು ಏನು ಮಾಡ್ತಾ ಹೋಗ್ತಾರೆ? ಹೊಸದಾದಂಥ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಕಾನೂನಿನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು ಅನ್ವಯವಾಗುತ್ತಿತ್ತು. ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ ಸಿವಿಲ್ ಕೋರ್ಟ್ ಮತ್ತು ಕ್ರಿಮಿನಲ್ ಕೋರ್ಟ್ಗಳನ್ನು ಇವ್ರೇನು ಮಾಡ್ತಾ ಹೋಗ್ತಾರೆ? ಜಾರಿಗೆ ತರ್ತಾ ಹೋಗ್ತಾರೆ. ಅಂದ್ರೆ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಆದರೆ ಈ ಕಾನೂನಿನೊಳಗೆ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು ಅನ್ವಯ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಬ್ರಿಟಿಷರಿಗೆ ಬೇರೆ ರೀತಿ ವಿಚಾರಣೆಯನ್ನು ನಡೆಸ್ತಾ ಇದ್ರು ಮತ್ತು ಭಾರತೀಯರಿಗೆ ಬೇರೆ ರೀತಿಯಾಗಿ ವಿಚಾರಣೆಗಳನ್ನು ನಡೆಸ್ತಾ ಇದ್ರು. ಅದೇ ಬೇರೆ ಆ ಒಂದು ನ್ಯಾಯಾಲಯದ ಭಾಷೆ ಯಾವ ಭಾಷೆಯಲ್ಲಿ ಇತ್ತಪ್ಪ ಅಂದ್ರೆ ಆಂಗ್ಲ ಭಾಷೆಯೊಳಗಿತ್ತು, ಅಂದರೆ ಇಂಗ್ಲೀಷ್ ಭಾಷೆಯೊಳಗೆ ಇತ್ತು. ಜೊತೆ ಇಂಗ್ಲೀಷ್ ನ್ಯಾಯಾಧೀಶರು ಬಹುತೇಕವಾಗಿ ಯಾರ ಪರವಾಗಿ ನ್ಯಾಯ ನೀಡ್ತಿದ್ರಪ್ಪ ಅಂದ್ರೆ ಈ ಇಂಗ್ಲೀಷರ ಪರವಾಗಿ ನ್ಯಾಯವನ್ನು ನೀಡ್ತಾಯಿದ್ರು. ಯಾರು? ಈ ಒಂದು ಇಂಗ್ಲೀಷ್ ನ್ಯಾಯಾಧೀಶರು ಬಹುತೇಕವಾಗಿ ಇಂಗ್ಲೀಷರ ಪರವಾಗಿ ನ್ಯಾಯವನ್ನು ನೀಡ್ತಾಯಿದ್ರು. ಜೊತೆಗೆ ಹೊಸ ಕಾನೂನಿನ ಆಶಯಗಳು ಜನರಿಗೆ ಏನಾಗಲಿಲ್ಲ? ಅರಿವಾಗಲಿಲ್ಲ. ಅಂದ್ರೆ ಹೊಸದಾದಂಥ ತಂದಂಥ ಈ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳು ಯಾವುದೇ ರೀತಿಯ ಜನರಿಗೆ ಅರಿವಾಗಲೇ ಇಲ್ಲ. ಅಂದ್ರೆ ಈ ಒಂದು ಆಡಳಿತಾತ್ಮಕ ಕಾರಣಗಳ ಸರಳವಾಗಿ ಹೇಳೋದಾದಪ್ಪ ಅಂದ್ರೆ ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರೆ? ಹೊಸದಾದಂಥ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಈ ಒಂದು ಕಾನೂನಿನೊಳಗೆ ಪಕ್ಷಪಾತವನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳನ್ನು ಅನ್ವಯವನ್ನು ಮಾಡ್ತಾಯಿದ್ರು. ಜೊತೆಗೆ ಆ ನ್ಯಾಯಾಲಯದ ಭಾಷೆ ಯಾವುದಾಗಿತ್ತಪ್ಪ ಅಂದ್ರೆ ಆಂಗ್ಲ ಭಾಷೆ ಆಗಿತ್ತು. ಜೊತೆಗೆ ನಮ್ಮ ದೇಶದಲ್ಲಿ ಅಷ್ಟರ ಮಟ್ಟಿಗೆ ಅಕ್ಷರತೆ ಹೊಂದಿರಲಿಲ್ಲ. ನಮ್ಮ ದೇಶದಲ್ಲಿ ಆ ಒಂದು ಸಾಮಾಜಿಕ ಪೀಳಿಗೆ ಯಾವುದಿತ್ತಪ್ಪ ಅಂದ್ರೆ ಅನಕ್ಷರತೆಯೂ ಕೂಡ ಇತ್ತು. ಹಾಗಾಗಿ ಇಲ್ಲಿ ಆಂಗ್ಲ ಭಾಷೆ ಈ ಒಂದು ನ್ಯಾಯಾಲಯದ ಭಾಷೆ ಆಗಿರೋದ್ರಿಂದ ಅಲ್ಲಿನ ಒಂದು ಜನರಿಗೆ ಅರಿವು ಅನ್ನೋದು ಗೊತ್ತಾಗಲಿಲ್ಲ. ಜೊತೆಗೆ ಇಂಗ್ಲೀಷಿನ ನ್ಯಾಯಾಧೀಶರು ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಬಹುತೇಕವಾಗಿ ಈ ಇಂಗ್ಲೀಷರ ಪರವಾಗಿ ಏನು ಮಾಡ್ತಾಯಿದ್ರು? ನ್ಯಾಯವನ್ನು ಹೇಳ್ತಾಯಿದ್ರು. ಇದು ಒಂದು ರೀತಿಯ ಆಡಳಿತಾತ್ಮಕ ಕಾರಣಕ್ಕೆ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಮುಂದುವರೆದು ನೋಡ್ತಾ ಹೋಗೋಣ, ಸೈನಿಕ ಕಾರಣಗಳ ಬಗ್ಗೆ ನೋಡ್ತಾ ಹೋಗೋಣ. ಇದೊಂದು ಸೈನಿಕ ಕಾರಣಗಳು ಅಂತ ನೋಡೋದಾದ ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳು ಸ್ಥಿತಿ ಏನಿತ್ತಪ್ಪ ಅಂದ್ರೆ ಗಂಭೀರವಾಗಿತ್ತು.
ಏನು ಈ ಬ್ರಿಟಿಷರ ಸೈನ್ಯದಲ್ಲಿ ಈ ಭಾರತೀಯ ಸಿಪಾಯಿಗಳು ಏನಿತ್ತಪ್ಪ ಅಂದ್ರೆ ಅವರೊಂದು ಸ್ಥಿತಿ ಗಂಭೀರ ಇರುತ್ತೆ. ಅಂದ್ರೆ ಈ ಬ್ರಿಟಿಷರ ಸೈನ್ಯ ಅಂತ ನಾವೇನು ಹೇಳ್ತೇವಲ್ಲ, ಇಲ್ಲಿ ಕೇವಲ ಬ್ರಿಟಿಷರ್ ಅಷ್ಟೇ ಇರೋಂಗಿಲ್ಲ, ಇಲ್ಲಿ ಕೂಡ ಭಾರತೀಯ ಸಿಪಾಯಿಗಳು ಆ ಒಂದು ಬ್ರಿಟಿಷರ ಸೈನ್ಯದಲ್ಲಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಕೇವಲ ಆ ಬ್ರಿಟಿಷರ ಇರೋದಲ್ಲ, ಆ ಜೊತೆಯಲ್ಲಿ ಈ ಭಾರತೀಯರು ಸಿಪಾಯಿಗಳು ಇರ್ತಾಯಿದ್ರು. ಆದರೆ ಅವರ ಒಂದು ಸ್ಥಿತಿ ಗಂಭೀರವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂತ ಅಂದ್ರೆ, ಏನು ಈ ಆಂಗ್ಲ ಸೈನಿಕರಿದ್ದಂಥ ಈ ಸ್ಥಾನಮಾನ ಅಥವಾ ವೇತನ ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ. ಅಂದರೆ ಇವನು ಆಂಗ್ಲ ಸೈನಿಕರಿಗೆ ಏನು ಬ್ರಿಟಿಷ್ ಸೈನಿಕರಿಗೆ ನೀಡ್ತಿದ್ದಂಥ ಈ ಸ್ಥಾನಮಾನಗಳಾಗಿರ್ಬೋದು, ವೇತನ ಆಗಿರ್ಬೋದು, ಏನು ಬಡ್ತಿ ಆಗಿರ್ಬೋದು, ಇಂಥ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ. ಜೊತೆಗೆ ಈ ಭಾರತೀಯ ಸೈನಿಕರನ್ನು ಕೇವಲ ಸಾಗರೋತ್ತರ ಸೇವೆಗೆ ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಒತ್ತಾಯವನ್ನು ಮಾಡ್ತಾಯಿದ್ರು. ಜೊತೆಗೆ ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದನೆಯನ್ನು ಮಾಡ್ತಾಯಿದ್ರು. ಸಾಗರೋತ್ತರ ಸೇವೆ ಅಂತ ಏನಪ್ಪ ಅಂದ್ರೆ ಈ ಒಂದು ಸಮುದ್ರದಲ್ಲಿ ಸೇವೆಯನ್ನು ಮಾಡ್ತದೆ. ಆದರೆ ಆವತ್ತಿನ ಒಂದು ಭಾರತದಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಇತ್ತು. ಸಾಗರ ಒಂದು ಪ್ರಯಾಣ ಮಾಡೋದು ಹಿಂದೂ ಧರ್ಮದ ಒಂದು ಮೂಲಕ ಏನಪ್ಪ ಕಳಂಕ, ಒಂದು ಕೆಟ್ಟ ಒಂದು ಪರಿಣಾಮ ಅಂತ ಅನ್ನೋದು ನಂಬಿಕೆ ಇತ್ತು. ಹಾಗಾಗಿ ಈ ಒಂದು ಸಾಗರೋತ್ತರ ಸೇವೆಗೆ ಏನು ಮಾಡ್ತಾಯಿದ್ರು, ನಮ್ಮ ಒಂದು ಸೈನಿಕರನ್ನು ಒತ್ತಾಯವನ್ನು ಮಾಡ್ತಾಯಿದ್ರು. ಜೊತೆಗೆ ಧಾರ್ಮಿಕವಾಗಿ ಈ ಸೈನಿಕರನ್ನು ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಪ್ರಚೋದನೆಯನ್ನು ಮಾಡ್ತಾಯಿದ್ರು. ಇದಿಷ್ಟೇನಪ್ಪ ಅಂದ್ರೆ ಸೈನಿಕ ಕಾರಣಗಳು ಆಗ್ತಾ ಹೋಗ್ತಾವೆ. ಜೊತೆಗೆ ಈ ಒಂದು ತರಗತಿಯೊಳಗೆ ಏನೆಲ್ಲ ಚರ್ಚೆ ಮಾಡಿದಪ್ಪ ಅಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಈ ಒಂದು ದಂಗೆಯನ್ನು ಎಂತ ಕರಿತಪ್ಪ ಅಂದ್ರೆ ಭಾರತೀಯ ಇತಿಹಾಸಕಾರರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತಾ ಹೋಗ್ತಾರೆ. ಆದರೆ ಬ್ರಿಟಿಷ್ ಇತಿಹಾಸಕಾರ ಏನು ಹೇಳ್ತಾ ಹೋಗ್ತಾರೆ, ಇದೊಂದು ಸಿಪಾಯಿ ದಂಗೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾದರೆ ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಏನೆಲ್ಲ ಕಾರಣಗಳಂತ ನೋಡೋದಾದ್ರೆ, ಒಂದೇದು ರಾಜಕೀಯ ಕಾರಣಗಳನ್ನು ನೋಡ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಬ್ರಿಟಿಷರು ಅನೇಕ ಒಂದು ನೀತಿಗಳನ್ನು ತರೋದರ ಮೂಲಕ ಈ ಒಂದು ರಾಜಕೀಯ ಕಾರಣ ಉಂಟಾಗ್ತಾ ಹೋಗ್ತೈತಿ. ಎರಡನೇದು ಆರ್ಥಿಕ ಕಾರಣಗಳನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಇಂಗ್ಲೆಂಡಿನಲ್ಲಿ ಆದಂಥ ಈ ಕೈಗಾರಿಕಾ ಕ್ರಾಂತಿಯಿಂದ ಭಾರತದ ಮೇಲೂ ಕೂಡ ಏನಾಗ್ತಾ ಹೋಗ್ತೈತಿ, ಪರಿಣಾಮ ಬೀರ್ತಾ ಹೋಗ್ತೈತಿ. ಜೊತೆಗೆ ಆಡಳಿತಾತ್ಮಕ ಕಾರಣಗಳು ಅಂದ್ರೆ ಹೊಸ ನಾಗರಿಕ ಮತ್ತು ಏನದು ಅಪರಾಧ ಕಾಯ್ದೆಗಳು ಜಾರಿಗೆ ತರೋದರ ಮೂಲಕ ಇಲ್ಲಿ ಕೂಡ ಏನಾಗ್ತಾ ಹೋಗ್ತೈತಿ, ಕಾನೂನಿನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳನ್ನು ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ಜೊತೆಗೆ ಸೈನಿಕ ಕಾರಣಗಳನ್ನು ನೋಡ್ತಾ ಹೋಗ್ತೀವಿ. ಈ ಸೈನಿಕ ಕಾರಣಗಳಲ್ಲಿ ಏನಲ್ಲಪ್ಪ ಅಂದ್ರೆ ಏನು ಆಂಗ್ಲ ಸೈನಿಕರಿಗೆ ಇದ್ದಂಥ ವೇತನ ಆಗಿರ್ಬೋದು, ಸ್ಥಾನಮಾನ ಆಗಿರ್ಬೋದು, ಬಡ್ತಿ, ಇವುಗಳು ಭಾರತೀಯ ಸೈನಿಕರಿಗೆ ಸಿಗ್ತದ್ದೇ ಇರಲಿಲ್ಲ. ಇದು ಒಂದು ರೀತಿಯ ಮೂಲಕ ಏನಾಗ್ತಾ ಹೋಗೋದು ಕಾರಣ ಆಗ್ತಾ ಹೋಗ್ತೈತಿ. ಜೊತೆಗೆ ಮುಂದಿನ ತರಗತಿಯೊಳಗೆ ಏನೆಲ್ಲ ಚರ್ಚೆ ಮಾಡೋಣಪ್ಪ ಅಂದ್ರೆ ಈ ಒಂದು ದಂಗೆ ಯಾವ ರೀತಿ ಸ್ಫೋಟಗೊಳ್ಳುತ್ತದೆ ಅನ್ನೋದನ್ನ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇವತ್ತಿನ ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.